ಲೋಕಸಭೆಯಲ್ಲಿ ನಿನ್ನೆ ಪಾಸಾಗಿದ್ದಂಥ 3 ಕ್ರಿಮಿನಲ್ ಬಿಲ್ಗಳು, ಹೊಸ ಮಸೂದೆಗಳು ಈಗ ರಾಜ್ಯಸಭೆಯಲ್ಲೂ ಈಗಷ್ಟೇ ಪಾಸಾಗಿದೆ. ಈಗ ಇದನ್ನು ಗೃಹ ಮಂತ್ರಿ ಅಮಿತ್ ಶಾ ಮಂಡಿಸಿದ್ರು. ಲೋಕಸಭೆಯಲ್ಲಿ ಮಂಡಿಸಿದಂತೆ ರಾಜ್ಯಸಭೆಯು ಅದಕ್ಕೆ ತನ್ನ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಹೊಸ ಕಾನೂನಿನಲ್ಲಿ ಹೊಸ ಅಂಶಗಳನ್ನು ಕೂಡ ಹೆಕ್ಕಿ ತೆಗೆದು ತೋರಿಸ್ತಾ ಇದ್ದಾರೆ ಕೆಲವರು. ಮೊದಲ ಬಾರಿಗೆ ಇದಕ್ಕೆ ಮಾನವೀಯ ಸ್ಪರ್ಶ ಅಂತ ಅಂತಿದ್ದಾರೆ, ಗೊತ್ತಿಲ್ಲ ಹೇಗೋ. ಒಂದಂತೂ ನಿಜ, ಭಯೋತ್ಪಾದನೆಗೆ, ಟೆರರಿಸಮ್ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿಯವರೆಗೆ ವಾಟ್ ಎಕ್ಸಾಕ್ಟ್ಲಿ ಕಾನ್ಸ್ಟಿಟ್ಯೂಟ್ಸ್ ಟೆರರಿಸಮ್, ಯಾವುದು ನಿರ್ದಿಷ್ಟವಾಗಿ ಭಯೋತ್ಪಾದನೆ ಎಂಬ ಪದದ ವ್ಯಾಪ್ತಿಗೆ ಬರುತ್ತದೆ ಎಂಬುದು ಸ್ಪಷ್ಟತೆ ಇರಲಿಲ್ಲ. ಅದಕ್ಕೆ ಅವರವರಿಗೆ ತೋಚಿದ್ದಂತೆ ಇದು ಭಯೋತ್ಪಾದನೆ, ಇದು ನೈತಿಕ ಭಯೋತ್ಪಾದನೆ, ಇದು ಇನ್ನೇನೋ ಭಯೋತ್ಪಾದನೆ, ಇದು ಆ ಭಯೋತ್ಪಾದನೆ ಅಂತ ಕೂಗಾಡ್ಬಿಡೋರೆಲ್ಲ. ಅದಕ್ಕೊಂದು ಈಗ ಮೀನಿಂಗ್ ಇರಲಿಲ್ಲ ಅದಕ್ಕೆ ಸರಿಯಾಗಿ. ಹಾಗಾಗಿ ಹರ್ ಮೆಜೆಸ್ಟಿ, ದ ಕಿಂಗ್, ಬ್ಯಾರಿಸ್ಟರ್, ರೂಲರ್ ಪದಗಳೆಲ್ಲ ಇರಲ್ಲ. ಈ ಎಲ್ಲ ಪದಗಳನ್ನು ಬ್ರಿಟಿಷರು ಮಾಡ್ಕೊಂಡಿದ್ದು. ಹರ್ ಮೆಜೆಸ್ಟಿ ಅಂದಿನ ರಾಣಿಗೆ, ಅದು ದಿ ಕಿಂಗ್ ರಾಜನಿಗೆ, ಬ್ಯಾರಿಸ್ಟರ್ ಲಾಯರ್ಗಳಿಗೆ ಈ ಪದವನ್ನು ಇಂಗ್ಲಿಷ್ ಕಾನೂನಿನಲ್ಲಿ ನಾವು ಅಡ್ವೊಕೇಟ್ರು, ವಕೀಲರು ಅಂತ ಕನ್ನಡದಲ್ಲಿ ಹೇಳ್ಕೊತೀವಿ. ಅವರು ಬ್ಯಾರಿಸ್ಟರ್ ಅಂತ ಇಟ್ಕೊಂಡಿದ್ರು. ಅದಕ್ಕೆ ಗಾಂಧೀಜಿ ಅವರ ಇದನ್ನೆಲ್ಲ ಓದೋದಾದರೆ ಜೀವನ ಚರಿತ್ರೆ ಬ್ಯಾರಿಸ್ಟರ್ ಆಗಿ ಬಂದರೋರು ಬ್ಯಾರಿಸ್ಟರ್ದು ಇದನ್ನು ಓದಿದ್ರು ಅಂತಿದ್ರು. ಬ್ಯಾರಿಸ್ಟರ್ ಅಂದರೆ ಅದು ಅಲ್ಲಿಯ ಪದ, ಇವೆಲ್ಲ ಕಿತ್ತಾಕಿದಾರಂತೆ. ವೆರಿ ಗುಡ್. ಒಂದು 20 ಅಪರಾಧ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. IPC 19 ನಿಬಂಧನೆಗಳನ್ನು ಕಿತ್ತಾಕ್ಕೊಂಡಿದ್ದಾರೆ. 33 ಅಪರಾಧಗಳಲ್ಲಿ ಅದು ಯಾವ್ಯಾವುದು ಅಂತ ನೋಡಬೇಕು, ಮುಂದಕ್ಕೆ ಹೋಗ್ತಾ ನೋಡೋಣ. ಯಾವಾಗಲೂ ಶಿಕ್ಷೆ ಪ್ರಮಾಣವನ್ನು ಹೆಚ್ಚಿಸಿದ್ದು, 83ರಲ್ಲಿ ದಂಡ ಪ್ರಮಾಣವನ್ನು ಹೆಚ್ಚಿಸ್ಕೊಂಡಿದ್ದಾರೆ. 23 ಅಪರಾಧಗಳಿಗೆ ಕನಿಷ್ಠ ಶಿಕ್ಷೆಯನ್ನು ತಂದಿಟ್ಟಿದ್ದಾರೆ. ಕೆಲವು ಅಪರಾಧಗಳಿಗೆ, ಕೆಲವು ಇದರಲ್ಲಿ ಹೇಗಿತ್ತು ನಮ್ಮಲ್ಲಿ ಅಂತಂದರೆ 2 year ಇಂಪ್ರಿಸನ್ಮೆಂಟ್ ವಿತ್ ಫೈನ್ ಆರ್ ಫೈನ್, ಹೀಗೂ ಮಾಡ್ಬೋದಿತ್ತು, ಹಾಗೂ ಮಾಡ್ಬೋದಿತ್ತು. ಈಗಲೂ ಹಾಗೂ ಇರುತ್ತೆ ಬಹುಶಃ. ನಾನು ಇದನ್ನು ಓದಬೇಕು, ಯಾಕಂದರೆ ನನಗೂ ಇದನ್ನು ಕಾಪಿ ನಾನು ಓದ್ಕೋಬೇಕು. ಯಾಕಂದರೆ IPC CRPC ಎವಿಡೆನ್ಸ್ ಆ್ಯಕ್ಟ್ ಆದರೆ ಬೇರೆ, ಅಲ್ಲಿ ಇಲ್ಲಿ ಪೇಜ್ ಹೆಂಗೋ ತಿರುಗಿಸ್ಕೊಂಡಿದ್ವಿ ಇಷ್ಟು ದಿನ. ಈಗ ಇದನ್ನು ಓದ್ಕೋಬೇಕು ಒಂದು ಸರಿ. 6 ಹೊಸ ಅಪರಾಧಗಳಿಗೆ ಸಮಾಜ ಸೇವೆಯ ಶಿಕ್ಷೆ. ದಟ್ಸ್ ಓಕೆ. ಈ ಸಮಾಜ ಸೇವೆಯ ಶಿಕ್ಷೆ ಅಂದರೆ ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಸಿಖ್ ಪಂಥದಲ್ಲಿ ಇದಿದೆ, ಕಾರ್ಸೇವಾ ಅಥವಾ ಸೇವೆಯನ್ನು ಮಾಡಬೇಕು ನೀನು ಅಂದರೆ, ತನ್ನ ಧರ್ಮದ ವಿರುದ್ಧವಾಗಿ ಆತ ಏನನ್ನಾರು ಮಾಡಿದ್ದಾನೆ ಅನ್ನೋದು ಪ್ರೂವ್ ಆಗಿ ಅವರ ಪದ್ಧತಿಗಳಲ್ಲಿ, ಅಂದರೆ ಅಕಾಲ್ ತಖ್ತು, HEPC ಈ ಥರ ಏನೇನೋ ಇದೆ ಅಲ್ಲೆಲ್ಲ, ಗುರು ಪ್ರಬಂಧಕ ಸಮಿತಿ ಎಲ್ಲ ಅಲ್ಲೆಲ್ಲ ಪ್ರೂವ್ ಆದಾಗ ಅವರು ಅದ್ರ ಒಪ್ಪಿದರೆ ಅವ್ರಿಗೊಂದು ಶಿಕ್ಷೆ ಕೊಡ್ತಾರೆ. ಉದಾಹರಣೆಗೆ ಹಿಂದೆ ಬೂಟಾ ಸಿಂಗ್ಗೋ ಯಾರಿಗೋ ಕೊಟ್ಟಿದ್ರು ಅಂತ ನನಗೆ ನೆನಪು, ಯಾರೋ ಒಬ್ಬರಿಗೆ. ಚಿನ್ನದ ಮಂದಿರದ ಹೊರಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಬರೋ ಭಕ್ತಾದಿಗಳ ಬೂಟ್ ಪಾಲಿಷ್ ಮಾಡಿಕೊಡ್ಬೇಕು ಅಂತ. ಹೀಗೆ ಒಬ್ಬೊಬ್ರಿಗೊಂದೊಂದು ಶಿಕ್ಷೆ, ಸಮಾಜದ ಶಿಕ್ಷೆ. ಇದು ಬೇರೆ ನ್ಯಾಯಾಲಯಗಳಲ್ಲೂ ಇದೆ. ಅಮೆರಿಕದಂಥ ಕಡೆ ಯು ನೀಡ್ ಟು ಡೂ ಸೋಷಿಯಲ್ ಸರ್ವಿಸ್ ಅಂತ ಬಿಡ್ತಾರೆ ಕಂಪಲ್ಸರಿಲಿ. ಹಾಗಾಗಿ ಇಲ್ಲೊಂದೇನೋ ತಂದಿದ್ದಾರಂತೆ. ಅಪರಾಧ ಪಟ್ಟಿಯಿಂದ ಆತ್ಮಹತ್ಯೆ ಪ್ರಯತ್ನವನ್ನು ಔಟ್ ಮಾಡಿದ್ದಾರೆ. ಓಕೆ, ಇಲ್ಲಿವರೆಗೆ ಆತ್ಮಹತ್ಯೆ ಪ್ರಕರಣ ವಾಸ್ ಎ ಕ್ರಿಮಿನಲ್ ಅಫೆನ್ಸ್. ಅದು ಇಟ್ ವಾಸ್ ಎ ಕ್ರಿಮಿನಲ್ ಅಫೆನ್ಸ್. ಅದು ಹಂಗಂದ್ಬಿಟ್ಟು ಈಗ ಅಫೆನ್ಸ್ ಅಲ್ಲ, ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಆತ್ಮಹತ್ಯೆ ಮೂಲಕ ದೇಹ ತ್ಯಾಗವನ್ನು ಮಾಡುತ್ತೇನೆ ಅಂತ ಕೂರಕ್ಕೆ ಬರಲ್ಲ. ಅಂದ್ರೆ ಈ ದಯಾಮರಣಕ್ಕೋರ್ತಾರಲ್ಲ ಸರ್, ಅಲ್ಲ, ದಯಾಮರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ತೆಗೆದಿದ್ದಾರೆ ಅಂತ ಎಲ್ಲ ನಾಳೆ ಬೆಳಗ್ಗೆ ನಾನು ಧರಣ ಕೂತ್ಕೊಂಡ್ಬಿಟ್ಟು ಸತ್ತೋಗ್ಬಿಡ್ತೀನಿ ನಾನು ಅಂತಲ್ಲ ಅಂತ. ಆಲ್ ರೈಟ್. ಮಾನವ ಕಳ್ಳ ಸಾಗಾಣಿಕೆ ಅಪರಾಧವಾಗಿ ಭಿಕ್ಷಾಟನೆ ಪರಿಗಣನೆ. ಓಕೆ. ಹುಚ್ಚ, ಅವಿವೇಕಿ, ಇಡಿಯಟ್ ಪದಗಳೆಲ್ಲ ರದ್ದು ಮಾಡಿಬಿಟ್ಟಿದ್ದಾರಂತೆ. ಹೌದಾ? ಹೇಳೋಂಗೆ ಇಲ್ವಲ್ಲಪ್ಪ. ಆಲ್ ರೈಟ್. ಎಸ್, ಮುಂದಕ್ಕೆ ಹೋಗೋಣ. ಚಳಿಗಾಲದ ಸಂಸತ್ ಅಧಿವೇಶನ ನಿಗದಿಗಿಂತ ಒಂದು ದಿನ ಮೊದಲೇ ಮುಕ್ತಾಯಗೊಳ್ತು. ಕೊನೆಯ ದಿನವಾದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹಲವು ವಿಧೇಯಕಗಳು ಅನುಮೋದನೆಯನ್ನು ಪಡ್ಕೊಂಡ್ವು. ಅದರಲ್ಲಿ ಪ್ರಮುಖವಾದದ್ದು ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ, ನಿಯಂತ್ರಣ ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತಹ ವಿಧೇಯಕ. ಅಂದರೆ ಇನ್ನು ಮುಂದೆ ಮುಖ್ಯ ಚುನಾವಣಾ ಆಯುಕ್ತರದೆಲ್ಲ ನೇಮಕಾತಿನ ಪ್ರಧಾನಮಂತ್ರಿಗಳ ನೇತೃತ್ವದ ಕಮಿಟಿನೇ ಮಾಡ್ಕೊಂಡ್ಬಿಡುತ್ತೆ. ಇದಕ್ಕೆ ಆಕ್ಷೇಪ ಯಾಕಿತ್ತು ಅಂತಂದರೆ, ಆಯಾ ಸರ್ಕಾರಗಳೇ ತಮಗೆ ಬೇಕಾದವ್ರನ್ನ ನೇಮಕ ಮಾಡಿದ್ರೆ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತವಾದ ಎಲ್ಲಿ ಬರುತ್ತೆ ಚುನಾವಣಾ ಆಯೋಗಕ್ಕೆ ಅಂತ ಒಂದು ಆಕ್ಷೇಪ ಇತ್ತು.
ಮೇ ಬಿ ಇದನ್ನು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಅಂತ ಕೇಂದ್ರ ಹೇಳಿದೆ. ಮೇ ಬಿ ಚಾಲೆಂಜ್ ಆದರೂ ಆಗ್ಬೋದೇನೋ ಸುಪ್ರೀಂ ಕೋರ್ಟಲ್ಲಿ, ಗೊತ್ತಿಲ್ಲ, ನೋಡೋಣ, ವಿಲ್ ಸಿ. ನಿಗಮ ಮಂಡಳಿಗಳಿಗೆ ಗ್ರಹಣ ಬಿಟ್ಟಿಲ್ಲ, ಯಾಕೆ ಗೊತ್ತಿಲ್ಲ, ನಮಗೇನು ಐಡಿಯಾ ಇಲ್ಲ. CM ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿಲ್ವಂತೆ, ಎಲ್ಲ ನೋಡ್ಬಿಟ್ಟು ಕಳಿಸ್ತೀವಿ ಬಿಡಿ ಅಂದಿದ್ದಾರಂತೆ. ನಮಗಿರೋ ಮಾಹಿತಿ ಪ್ರಕಾರ ಜನವರಿ ಮಧ್ಯದ ಭಾಗದವರೆಗೂ ಏನೋ ಆಗಲ್ವಂತೆ, ಅದಾದ ಮೇಲೆ ಆಗತ್ತಂತೆ. ಅದಕ್ಕೆ ಸಂಕ್ರಾಂತಿ ಕಳೆದ ಮೇಲೆ ಆಗುತ್ತೋ ಅಥವಾ ಟೈಮ್ ಚೆನ್ನಾಗಿಲ್ಲ ಅಂತನೋ ನಮಗೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಆಗಿಲ್ಲ. ಮತ್ತು ಕಾರ್ಯಕರ್ತರಿಗೂ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವ್ರದ್ದು ವಾದ ಅಂತೆ. ಹಾಗಾಗಿ ಪಟ್ಟಿ ಸಿದ್ಧಪಡಿಸಿ ಅಂತ CM ಎಲ್ಲರಿಗೂ ಹೇಳಿದಾರಂತೆ. KPCCಗೆ ತಲುಪಿಸ್ಬೇಕು ಅಂತ ಸಚಿವರಿಗೆ. ಕಾರ್ಯಕರ್ತರ ಪಟ್ಟಿಯನ್ನು ಸಚಿವರು ಯಾಕೆ ರೆಡಿ ಮಾಡಬೇಕು? ಪಕ್ಷ ರೆಡಿ ಮಾಡಬೇಕು. ವೈ ಶುಡ್ ಮಿನಿಸ್ಟರ್ಸ್ ಡೂ ಇಟ್? ಅವ್ರವ್ರ ಹಿಂಬಾಲಕರಿಗೋ ಚೇಲಾಗಳಿಗೋ ಹಾಕ್ಕೊಳಕ್ಕ ಅವ್ರು ಬೇಕಿದ್ರೆ ಅವ್ರ ಪಕ್ಷಕ್ಕೆ ಕೇಳಬೇಕು ಅದನ್ನು. ಕಾರ್ಯಕರ್ತರು ಮಿನಿಸ್ಟರ್ಗಳು ಯಾಕೆ ರೆಡಿ ಮಾಡಬೇಕು? ಏನು ನಿಮ್ಮ ಪಕ್ಷ ಏನು ಬೇಕಾದ್ರೂ ಮಾಡ್ಕೊಳ್ಳಿ. 48,000 ಮನೆಗಳ ನಿರ್ಮಾಣಕ್ಕೆ ಹಂತವಾಗಿ 500 ಕೋಟಿ ಕೊಡ್ತಾರಂತೆ. ಅದೇನೋ ಇಲ್ಲಿವರೆಗೂ ಪ್ರೈಮ್ ಮಿನಿಸ್ಟರ್ದು ಯೋಜನೆಯಲ್ಲಿ 4 ಲಕ್ಷ ಕೊಟ್ಟರೆ ಜನ ಅದಕ್ಕೆ ಪೂರಕವಾಗಿ ಅವರೆಷ್ಟೋ ದುಡ್ಡು ಕೊಡ್ತಾರೆ, ನೀವು ಮನೆ ಕಟ್ಕೋಬೇಕು ಅಂತಿತ್ತು. ಅದನ್ನೇನು 1 ಲಕ್ಷಕ್ಕೆ ಇಳಿಸ್ತಾರಂತೆ. ಇನ್ನು 3.5 ಲಕ್ಷ ನಾವೇ ಕೊಡ್ತೀವಿ ಅಂತೇನೋ ರಾಜ್ಯದವ್ರು ಹೇಳ್ತಿದಾರಂತೆ. ನೋಡ್ಕೊಳ್ಳಿಪ್ಪ, ಚೆಕ್ ಮಾಡಿ, ಆರಂಭ ಶೂರತ್ವ ಮಾಡ್ಕೊಂಡು ಎಲ್ಲ ಶುರು ಮಾಡ್ಕೋತೀರಿ. ದುಡ್ಡಿದೆಯಾ ನೋಡ್ಕೊಳ್ಳಿ. ಈಗಿರೋ ಗ್ಯಾರಂಟಿಗಳಿಗೆ ಭಾಳ ಕಷ್ಟಕ್ಕೆ ಹೋಗ್ತಾ ಇದ್ದೀರಿ. ಈಗಾಗಲೇ ಅದು ಸ್ಟಾರ್ಟ್ ಆಗ್ತಿದೆ ಅದರ ಎಫೆಕ್ಟ್ಸು. ಎಸ್, ಮುಂದಕ್ಕೆ ಹೋಗೋಣ. ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಕೊನೆಯದಾದ ಯುವ ನಿಧಿ ಜಾರಿಗೆ ಮುಹೂರ್ತ ಕಂಡುಬಂದಿದೆ. ಡಿಸೆಂಬರ್ 26ರಿಂದ ನೋಂದಣಿ ಕಾರ್ಯ ಆರಂಭ ಆಗುತ್ತೆ. ಜನವರಿ 12ನೇ ತಾರೀಕು ಆ ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಹಣ ಹೋಗುತ್ತೆ. ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನಿಸಿದೆ. ಯೋಜನೆಗಳಲ್ಲಿ ಕೆಲವೊಂದಷ್ಟು ಸರ್ಕಾರ ಕಂಡೀಷನ್ಸ್ ಕೂಡ ಹಾಕ್ತಾ ಇದೆ. ಒಂದೊಮ್ಮೆ ಉದ್ಯೋಗ ಸಿಕ್ಕಿದ ನಂತರವೂ ಅಥವಾ ಉದ್ಯೋಗದಲ್ಲಿದ್ದು ಅರ್ಜಿ ಹಾಕಿ ಹಣ ಪಡೆದಿರೋದು ಗೊತ್ತಾದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವ ಹಣ ವಾಪಸ್ ಪಡ್ಕೊಳ್ತಾರೆ. ಆಡ್ಕೊಳ್ರಿ, ನೋಡೋಣ, ಅದಕ್ಕೆ ಕೊಡ್ತೀವಿ. ಇಲ್ಲರ ಅಕ್ರಮ ಸಕ್ರಮ ಮಾಡಿಕೊಡಿ. ಬಡವರ ಮೇಲೆ ದಾಳಿ ಮಾಡ್ತೀರಾ ಅಂತ ನಾವು ತಿರುಗಿ ಬೀಳ್ತೀವಿ. ಅದು ಆಗ್ಬೋದು. ಕೊಟ್ಬಿಟ್ಟು ಕಿತ್ಕೋತೀರಾ? ಏನು ಕಿತ್ಕೋತೀರಾ? ಏನು ನಿಮ್ಮ ಮನೇದು ಕೊಡ್ತಾ ಇದ್ದೀರಾ? ನಿಮ್ಮ ತಾತನ ಮನೆಯಿಂದ ಕೊಡ್ತಾ ಇದ್ದೀರಾ ಅಂತ ಹೇಳ್ತೀವಿ. ನೀವೇ ಮಾಡ್ತೀರಲ್ಲಪ್ಪ ಎಲ್ಲ ಅಕ್ರಮಗಳಿಂದ ಸಕ್ರಮ ಮಾಡ್ಕೊಡಕ್ಕೆ. ಇದು ಒಂದು ನೀವೇನು ಮಾಡಲ್ವಾ? ಎಷ್ಟೋ ಆಗುತ್ತೆ, ತಗೋಬೇಡಿ ಅಷ್ಟೇ. ನನ್ನ ಪ್ರಕಾರ ಹುಡುಗರುಗಳು, ಈಗಿನ ಯುವಕರಂತೂ ಆ ದುರಾಸೆಗೆ ಬಿದ್ದ ಮೋಸ ಮಾಡೋ ದುಡ್ಡು ತಿಂದರೆ ನಿಮ್ಮ ದೇಹಕ್ಕೇನು ಒಳ್ಳೆಯದಾಗಲ್ಲ. ಬರಬಾರ್ದು ರೋಗ ಬರುತ್ತೆ. ಯಾರು ಹಂಗೆ ಮಾಡೋಕ್ಕೂ ಹೋಗಬೇಡಿ. ನಿವಾಸಿ ಆಗಿರಬೇಕು ಕರ್ನಾಟಕಕ್ಕೆ, ರಾಜ್ಯದಲ್ಲಿ 6 ವರ್ಷ ವಿದ್ಯಾಭ್ಯಾಸ ಮಾಡಿರಬೇಕು, 22-23ರಲ್ಲಿ ಉತ್ತೀರ್ಣ ಆಗಿರಬೇಕು, 6 ತಿಂಗಳಿಂದ ಉದ್ಯೋಗ ಸಿಗದವರು ಈ ಯೋಜನೆ ಪಡ್ಕೊಳ್ಳಿ. ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾನವ್ರಿಗೆ 1,500, ಉದ್ಯೋಗ ಸಿಗೋವರೆಗೆ ಕನಿಷ್ಠ 2 ವರ್ಷ ಈ ಭತ್ಯೆ ಕೊಡ್ತಾರಂತೆ. ಆಲ್ ರೈಟ್, ನಂಗೆ ಗೊತ್ತಿಲ್ಲ, ಏನೋ ಒಂದು ಸ್ಕೀಮ್ ತಂದಿದ್ದಾರೆ, ನೀವು ಅದನ್ನು ಬಳಸ್ಕೊಳ್ಳಿ. ಮಿಸ್ಯೂಸ್ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ, ಸಿಕ್ಕಾಕೊಂಡ್ರೆ ನಮಗೆ ಗೊತ್ತೇ ಇಲ್ಲ ಏನು ಮಾಡ್ತಾರೋ. ಇವನಿದಿಗೆ ಯಾರು ಅನರ್ಹರಾಗ್ತಾ ಇದ್ದೀರಿ ಅಂತಂದರೆ ಉನ್ನತ ವ್ಯಾಸಂಗ ಮಾಡ್ತಿರೋದು. ಉನ್ನತ ವ್ಯಾಸಂಗ ಅಂತಂದರೆ ಓಕೆ, ಇಂಜಿನಿಯರಿಂಗ್ ಆದಮೇಲೆ MTech ಮಾಡೋಕ್ಕೆ ಹೋದೆ ಅನ್ನೋರು, ಅಥವಾ BA ಆದಮೇಲೆ MA ಮಾಡೋಕ್ಕೆ ಹೋದೆ ಅನ್ನೋರು, ಅವ್ರಿಗೆಲ್ಲ ಇಲ್ವಾ ಡಿಪ್ಲೊಮೊ? ಯಾಕೆ MAಗೆ ಹೋದಾಗ ಅವ್ನು ಬಡವಾಗಿರಲ್ವಾ ಪಾಪ? ಅಲ್ಲ ಸರ್, ಅವ್ರು ಹೇಳಿದ್ದೇ ಇದು, ಈ ಊರಿಗೆ ಮಾತ್ರ ಕೊಡ್ತೀವಿ ಅಂತ. ಏನು ಎಕ್ಸ್ಟೆಂಡ್ ಮಾಡ್ರಿ, ಒಳ್ಳೆಯವರಾಗತ್ತೆ ಜನಕ್ಕೆ, ಅಷ್ಟೇ ತಾನೆ. ಏನೀಗ ನಿಮಗೆ ಪ್ರಾಬ್ಲಮ್? ಎಷ್ಟು ಜನ ಬರ್ಬೋದು? ಏನೀಗ ಸರ್ಕಾರ ಇರೋದೇ ಅದಕ್ಕೆ. ಏನೀಗ ಎಲ್ಲರಿಗೂ ಕೊಡೋಕೆ ಬೇಕಲ್ಲ, ಕೊಡೋದು ಏನೀಗ ಕೊಟ್ರೆ ಜನಕ್ಕೆ ತಾನೇ. ಅಪ್ರೆಂಟಿಸ್ ವೇತನ ಪಡೆಯುತ್ತಿರುವವರು, ಸರ್ಕಾರಿ ಖಾಸಗಿ ಉದ್ಯೋಗಿಗಳು. ಸರ್ಕಾರಿ ಖಾಸಗಿ ಉದ್ಯೋಗಿಗಳು ಹೆಂಗೆ ತಗೋತಾರೆ? ಅದು ಹೆಂಗೆ ತಗೊಂಡ್ಬಿಡ್ತಾರೆ? ಸಂಬಳ ಆಗ್ತಿರೋರು ಮತ್ತೆ ತಗೊಳ್ಳೋದ? ಅಪ್ಲೈ ಮಾಡ್ಕೊಳ್ಳೋರು ಇರ್ತಾರಲ್ಲ. ಬ್ಯಾಂಕ್ ಸಾಲ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿದವರು. ಓಕೆ, ಬ್ಯಾಂಕ್ ಸಾಲ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿ ಲಾಸಲ್ಲಿರೋರು ಏನು ಮಾಡೋದು? ಅವ್ರಿಗೆ ದುಡ್ಡಿನ ಕೊರತೆ ಕೊಡ್ಬೇಕಾ? ಅದು ಇಲ್ವಾ? ಅದೇನು ಇನ್ನೂ ಕೋಟ್ ಮಾಡಿಲ್ಲ ಸರ್. ಆಲ್ ರೈಟ್. ಅಯೋಧ್ಯೆ 22ನೇ ತಾರೀಕು ರಾಮ ಮಂದಿರದ ಲೋಕಾರ್ಪಣೆ, ವಿಪಕ್ಷ ನಾಯಕರಿಗೂ ಆಹ್ವಾನ ಕೊಡ್ತಿದ್ದಾರೆ. ಕರೆಕ್ಟ್, ಅದು ಹೋಗೋದು ಸರಿ ಇದೆ. AICC ಅಧ್ಯಕ್ಷರು ಖರ್ಗೆ, ಸೋನಿಯಾ ಗಾಂಧಿ, ಅಧೀರ್ ರಂಜನ್ ಚೌಧರಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಅವ್ರನ್ನೂ ಕರೆದಿದ್ದಾರೆ. ರಾಹುಲ್ ಗಾಂಧಿಗೆ ಇನ್ನೂ ಹೋಗಿದ್ದ ಬಗ್ಗೆ ಮಾಹಿತಿ ಇಲ್ಲ. ಕೇಜ್ರಿವಾಲು, ಮಮತಾ ಬ್ಯಾನರ್ಜಿ ಅವರಿಗೆಲ್ಲ ಹೋಗ್ಬೋದು ಅಂತ ಹೋಗಬೇಕು. ಎಲ್ಲ CMಗಳಿಗೂ ಇವ್ರುಗಳಿಗೂ ಹೋಗ್ಬೇಕಪ್ಪ. ಏನು ಯಾಕೆ ಹೋಗಬಾರ್ದು? ಹೋಗ್ಲಿ ಬಿಡ್ರಿ. ಯಾರ ಪಾತ್ರ ಏನು, ಯಾರೇನು ತರಲೆ ಮಾಡಿದ್ರು, ಯಾರೆಷ್ಟು ಅಪೋಸ್ ಮಾಡಿದ್ರು, ಯಾರು ಆಗ್ದಂಗೆ ನೋಡ್ಕೊಂಡ್ರು, ಯಾರು ಕಿತಾಪತಿ ಮಾಡಿದ್ರು, ಯಾರು ಪಂಪ್ ಹೊಡೆದ್ರು, ಯಾರು ಇದು ಗುಂಡ್ಪಿನ್ ಚುಚ್ಚಿದ್ರು, ಯಾರು ಕುಹುಕ ಮಾಡಿದ್ರು, ಯಾರು ವ್ಯಂಗ್ಯ ಮಾಡಿದ್ರು, ಯಾರು ದ್ವೇಷ ಮಾಡಿದ್ರು, ಅವೆಲ್ಲ ಬಿಟ್ಬಿಡೋಣ. ಇದೊಂದು ಶುಭ ಕಾರ್ಯ, ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಷ್ಟು. ಬರೋದು ಬಿಡೋದು ಅವ್ರಿಗೆ ಬಿಟ್ಟು. ಎಸ್.
ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಶೀಘ್ರದಲ್ಲೇ ಎರಡನೇ ಸುತ್ತಿನ ಭಾರತ್ ಜೋಡೋ ಆರಂಭಿಸುವ ಬಗ್ಗೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚಿಸಲಾಗಿದೆ. ಪೂರ್ವದಿಂದ ಪಶ್ಚಿಮದವರೆಗೂ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಳ್ಳಲಿದ್ದಾರಂತೆ. ಲೋಕಸಭೆ ಚುನಾವಣೆ, ಐಎನ್ಡಿಎ ಸದ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆ ನಡೆದಿದೆ. ಇನ್ನು ಕಾಂಗ್ರೆಸ್ನ ದೇಶಕ್ಕಾಗಿ ದೇಣಿಗೆ ವೆಬ್ಸೈಟ್ ಮೇಲೆ ಕಳೆದ 3-4 ದಿನಗಳಿಂದ 20,000ಕ್ಕೂ ಹೆಚ್ಚು ಬಾರಿ ಸೈಬರ್ ದಾಳಿ ನಡೆದಿದೆ. ಯಾರೆಲ್ಲ ದೇಣಿಗೆ ನೀಡಿದ್ದಾರೆ ಎಂಬುದನ್ನು ತಿಳಿಯೋದಕ್ಕೆ 1,300ಕ್ಕೂ ಹೆಚ್ಚು ಬಾರಿ ದತ್ತಾಂಶ ಕದಿಯುವ ಪ್ರಯತ್ನ ನಡೆದಿದೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಪಂಚರಾಜ್ಯ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪೆಗ್ ಪಾಕೆಟ್ ಪದ ಬಳಸಿದ್ದ ರಾಹುಲ್ ಗಾಂಧಿ ವಿರುದ್ಧ 8 ವಾರಗಳಲ್ಲಿ ಕ್ರಮ ತೆಗೆದುಕೊಳ್ಳುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೆಹಲಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಮುಂದಕ್ಕೆ ಹೋಗ್ತಾ ರಾಹುಲ್ ಗಾಂಧಿ ಅವರು ಯಾರೊಬ್ರು ಗೈಡ್ ಮಾಡಬೇಕಪ್ಪ, ಹೌ ಟು ಲೀಗಲಿ ಸ್ಪೀಕ್ ಅಂತ. ಇನ್ನು ಸುಧಾರಿಸಿದಂಗೆ ಅಲ್ಲ, ಕಾಣಿಸ್ತಾ ಸುಧಾರಿಸಿದ್ದಾರೆ, ಹಂಗೆಲ್ಲ ಇಲ್ಲ. ಸ್ವಲ್ಪ ಇದು ಏನೇಯೋ ಜಮ್ಮು ಕಾಶ್ಮೀರದ ಪುಂಚ್ ಗಡಿಯಲ್ಲಿ ಭಯೋತ್ಪಾದಕರ ಅಟ್ಟಹಾಸ, 2 ಸೇನಾ ವಾಹನಗಳನ್ನು ಗುರುತಿಟ್ಟುಕೊಂಡು ಈಗ ದಾಳಿ ಮಾಡಿದ್ದಾರೆ. 3 ಯೋಧರು ಗಾಯಗೊಂಡಿದ್ದಾರೆ, 3 ಹುತಾತ್ಮರಾಗಿದ್ದಾರೆ. ಈಗ ನಡೀತಿದೆ, ಎನ್ಕೌಂಟರ್ಗಳೆಲ್ಲ ನಡೀತಾ ಇದೆ. ಅವರೇನು ಉಳಿಯಲ್ಲ ಬಿಡಿ, ಅವ್ರನ್ನ ಮುಗಿಸ್ತಾರೆ ನಮ್ಮವರು. ನಮಗೆ ಬೇಜಾರಿರೋದು ನಮ್ಮವ್ರು 3 ಜನ ಹೋದ್ರಲ್ಲಪ್ಪ, ಅನ್ಯಾಯ ಇದು ಅಂತ ನಮಗಷ್ಟೇ. ಕಳೆದ 2ನೇ ಬಾರಿ ನಡೀತಾ ಇರೋದು 1 ತಿಂಗಳ ಅವಧಿನಲ್ಲಿ. ಆದರೆ 2 ಬಾರಿನೂ ನಡೆಯುತ್ತೆ, 24 ಬಾರಿನೂ ನಡೆಯುತ್ತೆ. ಈ ಕಿತಾಪತಿಗಳು ಕಚಡಗಳು ಇದ್ದ ಮೇಲೆ ಒಳಗೆ ಹೊರಗಡೆ ಎರಡೂ ಕಡೆಯಿಂದ ಹೇಗಿಲ್ಲ ಅನ್ನೋಕ್ಕಾಗತ್ತೆ. ರೈಟ್, ಇಲ್ಲಿ ವಿ ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ. ಏನೂ ಮಾಡೋಂಗಿಲ್ಲ, ನಾವು ಅದನ್ನು ಅನುಭವಿಸ್ಬೇಕು. ತಿಗಣೆಗಳಿದ್ದಂಗೆ ಚುಚ್ಚಿ ಹೆಕ್ಕಿ ತೆಗಿತಾ ಇರಬೇಕು, ಹೊಸಕ್ಕೆ ಹಾಕ್ತಾ ಇರಬೇಕು. ಹಿಂಗೆ ಬರ್ತಾ ಇರುತ್ತೆ, ಮತ್ತೆ ಹೊಸಕಬೇಕು. ಭಾರತೀಯ ಕುಸ್ತಿ ಫೆಡರೇಷನ್ಗೆ ನಡೆದ ಚುನಾವಣೆಯಲ್ಲಿ ಲೈಂಗಿಕ ಕಿರುಕುಳ ಆರೋಪದ ಜೊತೆಗೆ ಫೆಡರೇಷನ್ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ಬೆಂಬಲಿಗರು ಈ ಚುನಾವಣೆಯಲ್ಲಿ ಗೆದ್ದಿದ್ದು ಡಬ್ಲ್ಯೂಎಫ್ಐಯ ನೂತನ ಅಧ್ಯಕ್ಷರಾಗಿ ಸಂಜಯ್ ಸಿಂಗ್ ಆಯ್ಕೆಯಾಗಿದ್ದಾರೆ. ಇದರಿಂದ ಆತಂಕಗೊಂಡಂತಹ ಒಲಿಂಪಿಕ್ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಕಣ್ಣೀರಿಡುತ್ತಾ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಕುಸ್ತಿ ಕಣದಲ್ಲಿ ಕಾಣಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಸಂಸದರು ಆದ ಬ್ರಿಜ್ಭೂಷಣ್ ಕೃತ್ಯದ ವಿರುದ್ಧ ಸಾಕ್ಷಿ ಮಲ್ಲಿಕ್ ಸುದೀರ್ಘ ಹೋರಾಟವನ್ನು ನಡೆಸಿದರು. ಈ ಬ್ರಿಜ್ಭೂಷಣ ಯಾರ ವಾಟ್ ಎವರ್ ಇಟ್ ಈಸ್, ಅವ್ರು ಮಾಡಿ ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ, ಕಾನೂನು ಪ್ರಕಾರ ಅದೇನೋ ಕ್ರಮ ಆಗ್ತಾ ಇರುತ್ತೆ. ಅದು ಪ್ರೂವ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲಪ್ಪ. ಬಟ್ ಹೆಣ್ಮಕ್ಳು ಎತ್ತಿದ್ದಂಥ ಸೀರಿಯಸ್ ಇಶ್ಯೂ. ಬಟ್ ಹೆಣ್ಮಕ್ಳು ಕೆನಾಟ್ ಡಿಸೈಡ್ ಹೂ ವಿಲ್ ವಿನ್ ಇನ್ ಫೆಡರೇಷನ್ ಎಲೆಕ್ಷನ್ ಅನ್ನೋದನ್ನು. ಯಾರು ಬರಬೇಕು, ಇವರೇ ಬರಬೇಕು ಅವರೇ ಬರಬೇಕು ಅನ್ನೋಕ್ಕಾಗಲ್ಲ. ಹಂಗೆ ಬಂದರೆ ಇನ್ಯಾರೋ ಒಬ್ರು ಹೇಳ್ತಾರೆ, ಹಂಗಾರೆ ನಾಳೆ ಇವರೇ ಬರಬೇಕಾಗಿತ್ತು, ಇವ್ರನ್ನೇ ಆಯ್ಕೆ ಮಾಡಬೇಕು ಅಂತ ಹಂಗೆ ಮಾಡೋಕ್ಕೆ ಬರಲ್ಲ. ಅದರ ಬದಲು ಎರಡೇ ಆಪ್ರೇಷನ್. ನನ್ನ ಕ್ರೀಡೆಯನ್ನು ನಾನು ಆಡ್ತೀನಿ, ನೀವು ಹಾಳಾಗಿ ಹೋಗಿ ಅಂತ ಹೇಳಬೇಕು. ಇಲ್ಲ, ನನ್ನ ಪ್ರಕಾರ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ, ಯಾಕಂದರೆ ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರನೂ ಭಾಳ ಮೌನ ಕೊಟ್ಟೋಗಿತ್ತು. ತಂದೆ BJP MP ಅದು ಅನ್ನೋ ಕಾರಣಕ್ಕಿರಬಹುದು, ಯಾತಕ್ಕೆ ಗೊತ್ತಿಲ್ಲ. ಒಂದು ಮಾಡಬೇಕು, ಹೆಣ್ಣು ಮಕ್ಕಳದ್ದು ಆಟನ ಫೆಡರೇಷನನ್ನು ಬೇರೆ ಮಾಡಿಕೊಟ್ಟು ಬಿಡಿ, ಅವು ಪಡೆಗವ್ರು ಬೇರೆ ಮಾಡ್ಕೊಳ್ಳಿ. ಆಟಕ್ಕೆ ಅಡ್ಡಿಪಡಿಸೋದು ಬೇಡ. ಏನಕ್ಕೆ ಮಾಡ್ತೀರಿ? ಅದಕ್ಕೆ ಗಂಡೈಕ್ಳೇ ಅದನ್ನು ಕಂಟ್ರೋಲ್ ಯಾಕಪ್ಪ ಮಾಡಬೇಕು? ಹೆಣ್ಮಕ್ಳು ಅವ್ರು ಬೇರೆ ಬರ್ಡೇ ಮಾಡ್ಕೊಟ್ಬಿಡ್ಬೇಕಪ್ಪ. ನೀವೇ ಎಲೆಕ್ಟ್ ಹಾಕೊಂಡು ಹೋಗಿ ಅಂತ ಅದಾರು ಮಾಡಿಕೊಡ್ಬೇಕು. ಎರಡೂ ಮಾಡಲ್ಲ ಅಂತ ಏನು ಮಾಡೋದು? ಕಳ್ಕೊತೀವಿ ಇಂಥದ್ನೆಲ್ಲ ಒಳ್ಳೊಳ್ಳೆಯವ್ರುಗಳನ್ನು.